ಭವಿಷ್ಯದ ಶಿಕ್ಷಣಕ್ಕೆ ಹಿಂದೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುತ್ತಿದೆ ರೇವಾ ವಿಶ್ವವಿದ್ಯಾನಿಲಯ. ರೇವಾ ವಿಶ್ವವಿದ್ಯಾನಿಲಯದಿಂದ ಅದರ ಕ್ಯಾಂಪಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಮುಂಬರುವ ಶೈಕ್ಷಣಿಕ ವರ್ಷಕ್ಕಾಗಿ ಈ ವೇಳೆ ಹಲವು ಶೈಕ್ಷಣಿಕ ಉಪಕ್ರಮಗಳ ಸರಣಿಯನ್ನು, ಬಹುಶಿಸ್ತೀಯ ಪ್ರೋಗ್ರಾಂಗಳನ್ನು, ಉದ್ಯಮ ಸಂಯೋಜಿತ ಕಲಿಕೆ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿ ವೇತನ ಉಪಕ್ರಮಗಳನ್ನು ಘೋಷಣೆ ಮಾಡಲಾಯಿತು. ಭಾರತದಲ್ಲಿ ಪರಿವರ್ತನೆಯು ತುಂಬ ವೇಗವಾಗಿ ಕಾಣಿಸುತ್ತಾ ಇದೆ. ಅದರಲ್ಲೂ ಸೆಮಿ ಕಂಡಕ್ಟರ್ಸ್, ಏರೋಸ್ಪೇಸ್, ಎಲೆಕ್ಟ್ರಿಕ್ ಮೊಬಿಲಿಟಿ, ಸ್ವಚ್ಛ ಇಂಧನ, ಆಟೋಮೇಷನ್, ಡಿಜಿಟಲ್ ಮೂಲಸೌಕರ್ಯ, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಹೀಗೆ ವಿವಿಧ ಕ್ಷೇತ್ರಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಗಮನಿಸಿ ಅತ್ಯುತ್ತಮ ಕೌಶಲ್ಯ ಹಾಗೂ ಬಹುಶಿಸ್ತೀಯ ವೃತ್ತಿಪರರನ್ನು ಭವಿಷ್ಯದ ಉದ್ಯಮಕ್ಕೆ ಅಗತ್ಯ ಇರುವಂತೆ ರೂಪಿಸುವುದಕ್ಕೆ ರೇವಾ ವಿವಿ ಒತ್ತು ನೀಡುತ್ತಾ ಇದೆ. ಈಗಲೂ ರೇವಾ ವಿಶ್ವವಿದ್ಯಾಲಯವು ಉದ್ಯಮಿಗಳಾಗಲು ಶಿಕ್ಷಣ ಎಂಬ ಸಿದ್ಧಾಂತದ ಮಾರ್ಗದಲ್ಲಿ ಸಾಗುತ್ತಿದ್ದು, ಪ್ರಾಯೋಗಿಕ ಕಲಿಕೆ, ಸಂಶೋಧನಾ ಉತ್ಕೃಷ್ಟತೆ, ನಾವೀನ್ಯತೆ, ಉದ್ಯಮ ಸಂಯೋಜನೆ ಹಾಗೂ ಸಮಗ್ರ ಬೆಳವಣಿಗೆ ಕಡೆಗೆ ತನ್ನ ಬದ್ಧತೆಯನ್ನು ಬಲಗೊಳಿಸುತ್ತದೆ. ಈ ದೃಷ್ಟಿಕೋನದ ಬಗ್ಗೆ ಮಾತನಾಡಿದ ರೇವಾ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು, ಭಾರತವು ಬಹಳ ಪ್ರಮುಖ ತಾಂತ್ರಿಕ ಹಾಗೂ ಕೈಗಾರಿಕೆ ಪರಿವರ್ತನೆ ಹಾದಿಯಲ್ಲಿದೆ. ಸೆಮಿ ಕಂಡಕ್ಟರ್ಸ್, ಏರೋಸ್ಪೇಸ್, ಎಲೆಕ್ಟ್ರಿಕ್ ಮೊಬಿಲಿಟಿ, ಆಟೋಮೇಷನ್, ಸ್ವಚ್ಛ ಇಂಧನ ಹಾಗೂ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಹಳ ವೇಗವಾಗಿ ವಿಸ್ತರಣೆ ಆಗುತ್ತಿದೆ. ಈ ವಲಯಗಳಲ್ಲಿ ತುಂಬ ಪ್ರಮುಖವಾದ ಪ್ರತಿಭೆಗಳ ಕೊರತೆ ಮುಂದುವರೆದಿದೆ. ರೇವಾ ವಿಶ್ವವಿದ್ಯಾಲಯದಲ್ಲಿ ನಾವು ಇದನ್ನು ಸವಾಲಿನ ರೀತಿ ನೋಡುವುದಿಲ್ಲ. ಇದು ಭವಿಷ್ಯದ ವೃತ್ತಿಪರರಾಗಿ ಮುಂದಿನ ತಲೆಮಾರು ಸಿದ್ಧಗೊಳ್ಳುವುದಕ್ಕೆ ಬೇಕಾದ ಅವಕಾಶವಾಗಿ ಕಾಣಬೇಕು. ಬಹುಶಿಸ್ತೀಯ ಕಲಿಕೆ ಮೂಲಕ ಎಐ ಸಂಯೋಜಿತ ಪಠ್ಯಕ್ರಮ, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್, ಉದ್ಯಮ ಸಹಯೋಗ, ಪ್ರಾಯೋಗಿಕತೆ ಹಾಗೂ ಸ್ಕಾಲರ್ಶಿಪ್ ಉಪಕ್ರಮಗಳ ಮೂಲಕವಾಗಿ ನಾವೊಂದು ಎಕೋಸಿಸ್ಟಮ್ ನಿರ್ಮಿಸುತ್ತಿದ್ದೇವೆ. ಅದರ ಮೂಲಕವಾಗಿ ನೈಜ ಜಗತ್ತಿನ ಕೌಶಲ್ಯ, ನಾವೀನ್ಯತೆ, ಸಾಮರ್ಥ್ಯ ಹಾಗೂ ಜಾಗತಿಕ ಹೊರನೋಟದೊಂದಿಗೆ ವಿದ್ಯಾರ್ಥಿಗಳನ್ನು ಬಲಗೊಳಿಸುತ್ತೇವೆ. ನಮ್ಮ ದೃಷ್ಟಿಕೋನ ಏನೆಂದರೆ ಜವಾಬ್ದಾರಿಯುತ ನಾಯಕರನ್ನು ಪೋಷಣೆ ಮಾಡುವುದು ಹಾಗೂ ಉದ್ಯಮಿಗಳಾಗಲು ಶಿಕ್ಷಣ ಸಿದ್ಧಾಂತಕ್ಕೆ ಪೂರಕವಾದ ನಾಯಕರನ್ನು ರೂಪಿಸುವುದಾಗಿದೆ ಎಂದು ಹೇಳಿದರು. ಇವತ್ತು ನಾವು ಪತ್ರಿಕಾಗೋಷ್ಠಿನ ಕರೆದಿದ್ದು ಅಂದರೆ ಮೀಡಿಯಾ ಪ್ರೆಸ್ನ ಅಡ್ರೆಸ್ ಮಾಡೋಣ ಅಂತ ಕರೆದಿದ್ದು ಏನಕ್ಕೆ ಅಂತಂದರೆ, ನನಗೆ ತುಂಬ ಫೋನ್ಸ್ ಬರ್ತಾ ಇರುತ್ತೆ ಅಡ್ಮಿಷನ್ಸ್ ಬಗ್ಗೆ, ಸ್ಕಾಲರ್ಶಿಪ್ಸ್ ಬಗ್ಗೆ, ಮತ್ತು ಹಾಸ್ಟೆಲ್ ಬಗ್ಗೆ, ಆಮೇಲೆ ಕೆಲವು ಪ್ರೋಗ್ರಾಮ್ಸ್ ಡೀಟೇಲ್ಸ್ ಬಗ್ಗೆ. ಇದು ನಾನು ಯಾವಾಗಲೂ ಹೇಳ್ತೇನೆ, ನಾನು ಫೆಸಿಲಿಟೇಟರ್. ಅಂದರೆ ಇಲ್ಲಿ ಏನು ಯೂನಿವರ್ಸಿಟಿ ನಡ್ಸೋಕ್ಕೆ ಮತ್ತು ಇಲ್ಲಿ ಮಕ್ಕಳಿಗೆ ಏನು ಬೇಕು ಅಥವಾ ನಮ್ಮ ಸಿಬ್ಬಂದಿಗೆ ಏನು ಬೇಕು ಅನ್ನೋದನ್ನು ಏನು ಬೇಕು ಅದನ್ನು ಒದಗಿಸೋದು ಮಾತ್ರ ನನ್ನ ರೆಸ್ಪಾನ್ಸಿಬಿಲಿಟಿ. ಅಷ್ಟರಲ್ಲೇ ಇರ್ತೀನಿ ನಾನು. ಆದರೂ ಕೂಡ ನನಗೆ ಫೋನ್ ಬರೋದ್ರಿಂದ ಅಷ್ಟೋ ಇಷ್ಟೋ ನನಗೆ ಗೊತ್ತಿರಬೇಕನ್ನೋ ಉದ್ದೇಶದಿಂದ ಕೆಲವು ಹೇಳ್ತಾ ಇರ್ತೀನಿ, ನಾನು ತಿಳ್ಕೊಳ್ತಾ ಇರ್ತೀನಿ. ನಾನು ಕೂಡ ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಪ್ರೋಗ್ರಾಮ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ಯಾವುದೇ ಆಗಲಿ ಸ್ಟೂಡೆಂಟ್ ಸೆಂಟ್ರಿಕ್, ಜೊತೆಗೆ ಈ ಪೇರೆಂಟ್ಸ್ ಅವ್ರ ಪೋಷಕರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಕಂಫರ್ಟ್ ಇರಬೇಕು, ಮತ್ತು ಸೊಸೈಟಿಗೂ ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶ ಇದನ್ನೆಲ್ಲ ಇಟ್ಕೊಂಡು ಮಾಡ್ತೀವಿ ನಾವು. ಅದಕ್ಕೇನೆ ಈಗ ನಮ್ಮಲ್ಲಿ ಸುಮಾರು ಒಂದು 30 ಥರ ಸ್ಕಾಲರ್ಶಿಪ್ಸ್ ಇದ್ದಾವೆ. ಅಂದರೆ ಎಲ್ಲ ರೀತಿ ಇದಕ್ಕೆ ಅಂದರೆ ಅವ್ರಿಗೆಲ್ಲ ಎಷ್ಟೆಲ್ಲ ಸಪೋರ್ಟ್ ಮಾಡ್ಬೋದು ಅಂತ. ಸೊಸೈಟಿ ಅಂತ ಬಂದಾಗ ಸೊಸೈಟಿಗೆ ನಾವು ಏನು ಕೊಡುಗೆ ಕೊಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ಡಿಗ್ರಿ ಕೊಟ್ಟು ಕಳಿಸೋದಲ್ಲ. ಆಗಲೇ ನಮ್ಮ ಒಬ್ಬರು ಪತ್ರಿಕಾ ಮೀಡಿಯಾ ಮಿತ್ರ ಕೇಳಿದ್ರು, ಅಂದರೆ ಎಥಿಕ್ಸ್ ಹೆಂಗೆ ಕಲಿಸ್ತೀರಿ ನೀವು ಅಂತ. ಅದನ್ನೇ ನಾನು ಇದನ್ನು ನನ್ನ ದಿನಚರ್ಯ ಇದು. ದಿನ ಕೂಡ ನಾನು ಪ್ರತಿದಿನ ಕೂಡ ಬೆಳಗ್ಗೆ 1 ಗಂಟೆ ನಾನು ರೌಂಡ್ಸ್ ಹೋಗ್ತೇನೆ, ಮೂಲೆಗೆ ಹೋಗ್ತೇನೆ. ಅಲ್ಲಿ ಮಕ್ಕಳು ನನಗೆ ಸಿಕ್ಕಿದಾಗೆಲ್ಲ ಏನೋ ಒಂದು ಹೇಳೇ ಇರ್ತೀನಿ. ಆಗಲೇ ನಮ್ಮ ರಿಜಿಸ್ಟ್ರಾರ್ ಹೇಳಿದ್ರು ಎಂಟ್ರಿ ಟು ಎಕ್ಸಿಟ್ ಅಂತ. ಎಂಟ್ರಿ ದಿವಸ ಅಂದರೆ ಇನಾಗ್ರೇಷನ್ ನಾವು ಏನೇನೋ ಪ್ರಾಮಿಸ್ ಮಾಡಿರ್ಬೋದು, ಅಲ್ಲಿ ನಾನು ಇನ್ಸಿಸ್ಟ್ ಮಾಡ್ತೀನಿ ಪೇರೆಂಟ್ಸ್ಗಳು ನೀವು ಅಟೆಂಡ್ ಮಾಡಬೇಕು. ನಾವು ಇವತ್ತು ಏನು ಹೇಳ್ತಿದ್ದೀವೋ ಅದನ್ನು ನೀವು ಅಂದರೆ ನಾವು ಸೇರಿ ಇದನ್ನು ಪಾಲಿಸಿದ್ರೆ ಎಕ್ಸಿಟಲ್ಲಿ ಅಂದರೆ ನೀವೇನು ಕನಸು ಕಂಡಿದ್ರೆ ಅದನ್ನು ನಾವು ಖಂಡಿತ ಇಲ್ಲಿಂದ ನಿಮ್ಮ ಮಕ್ಕಳು ಕಲಿತಾರೆ ಅಂತ ಹೇಳ್ತೀನಿ. ಎಕ್ಸಿಟಲ್ಲಿ ನಾನು ನೋಡಿ ಒಂದು ಹೇಳ್ತೇನೆ,
ಈಗ ಲಾಸ್ಟು ಒಂದು 15 ದಿವಸದಿಂದ ನಾನು ಎಕ್ಸಿಟ್ ಮೀಟಿಂಗ್ಸ್ ಮಾಡ್ತಾಯಿದ್ದೀನಿ. 12 ವರ್ಷದಿಂದ ಈಗ ಫೈನಲ್ ಸೆಮಿಸ್ಟರ್ಗೆ ಬರೋ ಮಕ್ಕಳು ಅವರು ಇನ್ನೇನು ಫೈನಲ್ ಸೆಮಿಸ್ಟರಿಂದ ಒಂದು ತಿಂಗಳಲ್ಲಿ ಬರೀತಾರೆ ಅಂದಾಗ ನಾನು ಪ್ರತಿ ಸ್ಕೂಲ್ಗೆ ಸಪ್ರೇಟಾಗಿ ಎಲ್ಲೊಂದು ಹತ್ರನೂ ಎಕ್ಸಿಟ್ ಮೀಟಿಂಗ್ ಮಾಡ್ತೀನಿ. ನಾನು ಅವ್ರಿಗೆ ಒಂದೇ ಹೇಳೋದು, ನನಗೆ ನೀವು ಪಾಸಿಟಿವ್ದು ನನಗೆ ಬೇಕಾಗಿಲ್ಲ, ನೆಗೆಟಿವ್ ಫೀಡ್ಬ್ಯಾಕ್ ಬೇಕು ಅಂತ ಕೇಳ್ತೀನಿ. ಅವರಿಂದ ಕಲಿತಾ ಇದ್ದೀನಿ ನಾನು. ಅಂದರೆ ಸಿಲೆಬಸ್ ಬಗ್ಗೆ ಹೇಳ್ಬೋದು, ಅವರು ಫೆಸಿಲಿಟೀಸ್ ಬಗ್ಗೆ ಹೇಳ್ಬೋದು, ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ಫುಡ್ ಬಗ್ಗೆ ಹೇಳ್ಬೋದು, ಆಮೇಲೆ ಟೀಚರ್ ಬಗ್ಗೆ ಹೇಳ್ಬೋದು. ಯಾವುದು ಬೇಕಾದ್ರೂ ಓಪನ್ ಆಗಿ ಕೇಳ್ತೀನಿ ನಾನೇ ಅವ್ರನ್ನ ಇನ್ಸ್ಟಿಗೇಟ್ ಮಾಡ್ತೀನಿ. ನನಗೆ ನೀವು ನೆಗೆಟಿವ್ ಫೀಡ್ಬ್ಯಾಕ್ ಕೊಡಿ ಅಂತ. ಏನಕ್ಕೆ ಅಂತ ಅಂದರೆ ನಾನು ಎಂಟ್ರಿ ದಿವಸ ಅದೇ ಇನಾಗರೇಷನ್ ಮಾಡಿದ ದಿವಸ ನಾವೇನೇನು ಪ್ರಾಮಿಸ್ ಮಾಡಿದ್ವೋ ಅದು ಕೊಟ್ಟಿದ್ದೀವಾ ಇಲ್ವಾ, ಕೊಡ್ತಿದ್ರೆ ನೀವು ಹೇಳಬೇಕು ನನಗೆ. ಯಾಕಂದರೆ ಈಗ ನೀವು ಹೇಳಿದ ಎಕ್ಸಿಟ್ ಮೀಟಿಂಗಲ್ಲಿ ನೀವು ಹೇಳಿದ್ರೆ ಅದು ನಿಮಗೆ ಅನುಕೂಲ ಆಗದೇ ಇರ್ಬೋದು. ಆದರೆ ಇದು ನಿಮ್ಮ ಯೂನಿವರ್ಸಿಟಿನ ನಾವು ಮುಂದಕ್ಕೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಕ್ಕೆ ನಿಮ್ಮ ಜೂನಿಯರ್ಸ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ರೀತಿ ಅವರಿಂದ ನಾನು ಕಲ್ತ್ಕೊಂಡು ಅವರಿಂದ ಇದೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಇದನ್ನು ನಾವು ಪುನಃ ಪ್ರತಿ ಸಲ ಕೂಡ ಅಂದರೆ ಸೊಸೈಟಿಗೆ ಇರಬೋದು ಮತ್ತು ಆ ಮಕ್ಳಿಗೆ ಇರೋದಿರ್ಬೋದು ಎಲ್ಲನೂ ನಾವು ಅದ್ರ ಪ್ರಕಾರನೇ ಯಾವಾಗಲೂ ಅದನ್ನು ಪ್ರೊವೈಡ್ ಮಾಡ್ತಾ ಬರೋದು ನನ್ನ ಡ್ಯೂಟಿ.